ಆ ಫುಲ್ ಬಿಲ್ಡಿಂಗಲ್ಲೆಲ್ಲ ಜನ ಇದ್ದಾರೆ. ಆ ಕಾಂಪೌಂಡ್ ಪಕ್ಕನೇ ಬರುತ್ತೆ. ಅದನ್ನು ನೋಡಿದ್ರೆ ಚಿರತೆ ಅದು, ಬಟ್ ಕತ್ಲಲ್ಲಿ ಕಾಣಲ್ಲ. ಹುಲಿ ಥರ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಬಟ್ ಹುಲಿಗಳೇ ಇರೋದೇ ಕಮ್ಮಿ ಅಲ್ವಾ. ಸೊ ನಾಯಿನೆಲ್ಲ ಟಾರ್ಗೆಟ್ ಮಾಡೋದಂದ್ರೆ ಚಿರತೆ ಇರುತ್ತೆ. ಊರೊಳಗಡೆ ಎಲ್ಲ ಸ್ವಲ್ಪ ಚಿರತೆಗಳೇ ಓಡಾಡೋದಲ್ಲ. ಒಂದು 7-7:30 ಒಂದು ರೇಂಜಲ್ಲಿ ಅನಿಸುತ್ತೆ. ಬಟ್ ಆ ಪಕ್ಕದ ಕಾಂಪೌಂಡಲ್ಲೆಲ್ಲನೂ ಜನ ಎಲ್ಲ ಇದ್ದಾರೆ. 3 ಫ್ಲೋರಲ್ಲೂ ಜನ ಇದ್ದಾರೆ. ಆದರೂ ಅದು ಅಷ್ಟು ಧೈರ್ಯವಾಗಿ ಬಂದಿದೆ. ಅದು ಊರು ತುಂಬ ಏನು ಜನ ಓಡಾಡೋ ಅಂಥದ್ದಲ್ಲ ಅನ್ನೋಂಗೂ ಇಲ್ಲ. ಊರು ಮಧ್ಯದಲ್ಲಿ, ಊರು ಒಳಗಡೆನೇ ಇರೋದು. ಅಂದರೆ ಮೇನ್ ರೋಡ್ಗಿಂತ ಒಂಚೂರು ಒಳಗಡೆ ಇದೆ ಮನೆ ಅಷ್ಟೇ. ಕಾರು ಗಾಡಿ ಎಲ್ಲ ಅಲ್ಲೇ ಇದೆ. ಒಂದು ನಾಯಿ ಮರಿನ ಕಚ್ಕೊಂಡು ಹೋಗ್ಬಿಟ್ಟಿದೆ ಮಲ್ಕೊಂಡಿದ್ದು. ಮತ್ತು ಈ ಟೈಮಲ್ಲೆಲ್ಲ ಓಡಾಡೋ ಅಂಥ ಟೈಮಲ್ಲಿ ಬಂದಿದೆ. ಏನಂದರೆ ಆ ಟೈಮಲ್ಲಿ ಯಾರೂ ಓಡಾಡಿಲ್ಲ ಅಷ್ಟೇ. ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಆಚೆ ಕತ್ಲಿನಲ್ಲಿ ತೋಟ ಗೀಟ ನೋಡೋರು ಒಂದು ರೌಂಡ್ ಅಂತ ಏನಾದ್ರು ಇದ್ದರೆ ಸ್ವಲ್ಪ ಹುಷಾರಾಗಿ ಓಡಾಡೋಕ್ಕೆ ಹೇಳಿ. ಇಲ್ಲಾಂದರೆ ಈ ಥರ ನಾಯಿಗಳನ್ನ ಸ್ವಲ್ಪ ಸಾಕಿದರೆ ಅದು ಬಂದಾಗ ಸ್ವಲ್ಪ ಹಿಂಗೆ ನಾಯಿಗಳನ್ನ ಮನೆ ಬೀದಿಲಿ ಇರೋ ನಾಯಿಗಳಾದರೂ ಸರಿ, ಇಲ್ಲ ಜಾತಿ ನಾಯಿಗಳಾದರೂ ಸರಿ ಸಾಕಿದರೆ ಸ್ವಲ್ಪ ಬೊಗ್ಳತ್ತಲ್ಲ, ಅವಾಗ ಗೊತ್ತಾಗತ್ತೆ. ಈಗಲೂ ಅಷ್ಟೇ ಆ ನಾಯಿ ಏನಕ್ಕೆ ಅಷ್ಟೊಂದು ಬೊಗಳಿದೆ ಅಂತ ನೋಡೇ ಕ್ಯಾಮ್ರಾದಲ್ಲಿ ನೋಡಿರೋದು. ಇಲ್ಲಾಂದರೆ ಅದು ಬಂದಿರೋದು ಹೋಗಿರೋದು ಏನೂ ಗೊತ್ತೇ ಆಗೋಲ್ಲ. ನಾವೆಲ್ಲೋ ಮರಿ ಎಲ್ಲೋ ಹೋಗಿದೆ, ಏನೋ ಆಗಿರ್ಬೋದು ಅಂದ್ಕೊಂಡಿರ್ತೀವಿ. ಹಿಂಗೆ ಬಂದು ಹಿಂಗೆ ತಿಂದು ಹೋಗಿರುತ್ತೆ ಅಂತ ನಮಗೆ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಿರಲ್ವಲ್ಲ. ಏನಂದರೆ ಕುರಿಗಳೆಲ್ಲ ಶೆಡ್ಡಲ್ಲಿ ಸೇಫಾಗಿ ಇದೆ. ಇಲ್ಲಾಂದರೆ ಅದ್ರದ್ದೆಲ್ಲ ಟೇಸ್ಟ್ ಸಿಕ್ಬಿಟ್ರೆ ಕುರಿಗಳು ಆ ಥರದ್ದೆಲ್ಲ ಅದು ಮತ್ತೆ ಹಸ್ವಾದಾಗೆಲ್ಲ ಬರ್ತಿರತ್ತೆ ಅದೇ ರೂಟ್ ನೋಡಿಕೊಂಡು. ಸ್ವಲ್ಪ ಈ ತೋಟನೆಲ್ಲ ರಾತ್ರಿ ಹೊತ್ತು ಒಂದೊಂದು ವಿಸಿಟ್ ಮಾಡೋರು ಇರ್ತಾರೆ. ಆ ಥರ ಯಾರಾದರೂ ತೋಟನ ಏನಾದರೂ ನೈಟ್ ಟೈಮ್ ಒಂದು ಸತಿ ವಿಸಿಟ್ ಮಾಡಿ ಬರ್ತೀನಿ ಅನ್ನೋರಿಗೆಲ್ಲ ಈ ವಿಡಿಯೋ ತೋರಿಸಿ ಕತ್ಲಲ್ಲಿ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಿ ಅಷ್ಟೇ. ಥ್ಯಾಂಕ್ ಯು.